Balloon Bells. ನನ್ನ ಹೆಸರು ಬಂಗಾರದ ಪಕ್ಷಿ. ನೀನ್ ನೋಡೋದಕ್ಕೆ ನನ್ ತರನೇ ಇದೀಯಾ. ಇಲ್ವರೆಗೂ ನಾನು ಯಾವಾಗ್ಲೂ ನಿನ್ನ ನೋಡಿಲ್ಲ. ಎಲ್ಲಿಂದ ಬರ್ತಿದ್ಯಾ? ನನ್ನ ಹೆಸರು ಕೂಡ ಬಂಗಾರದ ಪಕ್ಷಿನೇ. ಬಂಗಾರದ ಪಕ್ಷಿ ನಡೆದಿದ್ದೆಲ್ಲ ಹೇಳಿದ್ ಕೇಳಿ ಇನ್ನೊಂದ್ ಬಂಗಾರದ ಪಕ್ಷಿ ಹೀಗನ್ನುತ್ತೆ. ಬಂಗಾರದ ಪಕ್ಷಿ ಆಗಿದ್ದು ಸಾಧಾರಣ ಪಕ್ಷಿಗಳ ಜೊತೆ ಸ್ನೇಹ ಮಾಡ್ತೀಯ. ಅದು ಅಲ್ದೆ ಅವುಗಳಿಗೋಸ್ಕರ ಬಂಗಾರದ ಹೂ ತರಕ್ ಬೇರೆ ಹೋಗ್ತಿದ್ಯಾ. ಏನೀಗ? ನಾವಿಬ್ರು ಬಂಗಾರದ ಪಕ್ಷಿ. ಈ ಕಾಡಲ್ಲಿ ನಾವೇ ಸುಂದರವಾದ ಪಕ್ಷಿಗಳು. ನಾವು ನಮ್ಮಂತವ್ರ ಜೊತೆನೆ ಸ್ನೇಹ ಮಾಡ್ಬೇಕು. ಮಾಮೂಲಿ ಪಕ್ಷಿ ಜೊತೆ ಸ್ನೇಹ ಮಾಡೋದಕ್ಕೆ ಅವು ನಮ್ಗೆ ಸಮಾನ ಅಲ್ಲ. ದೂರದಲ್ಲಿರುವ ಕಾಡಲ್ಲಿ ಸುಂದರವಾದ ಬಂಗಾರದ ಪಕ್ಷಿ ಇತ್ತು. ಅದಕ್ಕೆ ಆ ಹೆಸರಿಂಗ್ ಬಂದಂದ್ರೆ ಅದಕ್ಕೆ ಸುಂದರವಾದ ರೆಕ್ಕೆ ಇತ್ತು. ಆ ಕಾಡಲ್ಲಿ ಅದೇ ತುಂಬಾ ಸುಂದರವಾದ ಪಕ್ಷಿ ಅಂತ ಅನ್ಕೊಳ್ಳೋದು. ಒಂದಿನ ಆ ಬಂಗಾರ ಪಕ್ಷಿ ನೀಲು ಮತ್ತೆ ಟೀನು ಅನ್ನೋ ಅವಳ ಫ್ರೆಂಡ್ಸ್ ಜೊತೆ ಆಡ್ಕೊಳಕ್ಕೆ ಹೋಗುತ್ತೆ. ಆದರೆ ಒಂದು ಹದ್ದು ಅವುಗಳನ್ನ ತಿನ್ನೋದಕ್ಕೆ ಹಿಂದೆನೆ ಬರ್ತಿದೆ ಅಂತ ಅವುಗಳಿಗೆ ಗೊತ್ತಿಲ್ಲ. ಬಂಗಾರದ ಪಕ್ಷಿ ಸಂತೋಷದಿಂದ ಮೇಲೆ ಹಾರ್ತಿತ್ತು. ಒಂದು ಹದ್ದು ಹಿಂದ್ಗಡೆ ಬರ್ತಿರೋದನ್ನ ನೋಡುತ್ತೆ. ಸ್ನೇಹಿತರೆ, ಬೇಗ ಕೆಳಗಡೆ ಇಳಿರಿ, ಹದ್ದು ನಮ್ಮನ್ನ ಹಿಡ್ಕೊಳಕ್ ಬರ್ತಿದೆ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಸೋನು ಮತ್ತೆ ನೀಲು ಕೆಳಗಡೆ ಇಳಿದು ಬಿಡ್ತಾರೆ. ಆದ್ರೆ ಟೀನು ಪಕ್ಷಿ ಗೊತ್ತಿಲ್ಲದೆ ಮರಕ್ಕೆ ಗುದ್ಕೊಂಡು ಕೆಳಗಡೆ ಬಿದ್ಬಿಡುತ್ತೆ. ಪೆಟ್ಟು ಬೇರೆ ಆಗಿರುತ್ತೆ. ಅದು ಕೆಳಗಡೆ ಬಿದ್ದಿದ ತಕ್ಷಣ ಮತ್ತೆ ಅದ್ ಕೈಲಿ ಹಾರಕ್ಕೆ ಆಗ್ತಿಲ್ಲ. ಅದನ್ನ ನೋಡಿ ನೀಲು ಪಕ್ಷಿ ಮತ್ತೆ ಸೋನು ಪಕ್ಷಿ ಕೆಳಗಡೆ ಬರ್ತಾರೆ. ಅರೆ ಟೀನು, ಹೆಂಗಿದ್ಯಾ ನೀನು? ನನಗೆ ರೆಕ್ಕೆಯಲ್ಲಿ ಪೆಟ್ಟಾಗಿದೆ, ತುಂಬಾನೇ ನೋವ್ತಾ ಇದೆ. ಹಂಗಂತ ಹೇಳಿ ಅದು ಹಾರದಕ್ಕೆ ಪ್ರಯತ್ನ ಪಡುತ್ತೆ. ನೀನು ಹಾರಕ್ಕೆ ಪ್ರಯತ್ನ ಪಡ್ಬೇಡ, ನಿನ್ಗೆ ಇನ್ನೂ ನೋವುತ್ತೆ. ಈಗ ಇದು ಹೆಂಗ್ ಸರಿ ಮಾಡೋದು? ಇದು ಸರಿ ಮಾಡ್ಬೇಕಂದ್ರೆ ನಾವು ಬಂಗಾರದ ಹೂವ ತಗೊಂಡ್ ಬರ್ಬೇಕು. ಅದು ಆ ಕಪ್ಪಿನ ಬೆಟ್ಟದ ಮೇಲೆ ಇರುತ್ತೆ. ಹಾ, ಆ ಹೂವದ ಬಗ್ಗೆ ನಾನು ಕೇಳಿದೀನಿ. ಆದ್ರೆ ಆ ಕಪ್ಪಿನ ಬೆಟ್ಟದ ಮೇಲೆ ತುಂಬಾನೇ ಕತ್ಲಿಯಾಗಿರುತ್ತಲ್ವಾ. ಆದ್ರೆ ಆ ಬೆಟ್ಟದ ಮೇಲೆ ನೀನ್ ಮಾತ್ರ ಹೋಗಕ್ಕಾಗತ್ತೆ. ಯಾಕಂದ್ರೆ ನಿನ್ಗೆ ಚಂದ್ರನಂತ ಬೆಳಕಿರುತ್ತೆ, ಪ್ರಕಾಶವಾಗಿರ್ತೀಯ. ನಿನಗೆ ಆ ಹೂವ ತರೋದು ತುಂಬಾ ಸುಲಭ. ಅದನ್ನ ಕೇಳಿ ಆ ಬಂಗಾರದ ಪಕ್ಷಿ ಈಗನ್ನುತ್ತೆ. ಹಾ ಸರಿ, ನಾನ್ ಹೋಗಿ ತಗೊಂಡ್ ಬರ್ತೀನಿ, ಆಯ್ತಾ? ಅದನ್ ಕೇಳಿ ಇವ್ರಿಗೆ ತುಂಬಾ ಸಂತೋಷ ಆಗತ್ತೆ. ನೀಲು ಪಕ್ಷಿ ಅಲ್ಲೇ ಇರುತ್ತೆ. ಬಂಗಾರದ ಪಕ್ಷಿ ಹಾರ್ತಾ ಹೋಗುತ್ತೆ. ಅದು ತುಂಬಾ ದೂರ ಇತ್ತು. ಸ್ವಲ್ಪ ದೂರ ಹೋದ್ಮೇಲೆ ಬಂಗಾರದ ಪಕ್ಷಿ ಏನೋ ಒಂದ್ ನೋಡುತ್ತೆ. ಅಲ್ಲಿ ಅದೇ ತರ ಇರುವ ಇನ್ನೊಂದು ಬಂಗಾರದ ಪಕ್ಷಿ ಕೂಡ ಇತ್ತು. ಬಂಗಾರದ ಪಕ್ಷಿಗೆ ಅದನ್ನ ನೋಡಿದ ತಕ್ಷಣ ತುಂಬಾನೇ ಆಶ್ಚರ್ಯ. ಅದನ್ನ ನೋಡಿ ಬೇಗ ಹಾರ್ತಾ ಬಂಗಾರದ ಪಕ್ಷಿ ಹತ್ರ ಹೋಗುತ್ತೆ. ಅದ್ರ ಹತ್ರ ಹೋಗಿ ಅದ್ರ ಜೊತೆ ಈಗಂತ ಮಾತಾಡುತ್ತೆ. ನನ್ನ ಹೆಸರು ಬಂಗಾರದ ಪಕ್ಷಿ. ನೀನ್ ನೋಡೋದಕ್ಕೆ ನನ್ ತರನೇ ಇದೀಯಾ. ಇಲ್ವರೆಗೂ ನಾನು ಯಾವಾಗ್ಲೂ ನಿನ್ನ ನೋಡಿಲ್ಲ. ಎಲ್ಲಿಂದ ಬರ್ತಿದ್ಯಾ? ನನ್ನ ಹೆಸರು ಕೂಡ ಬಂಗಾರದ ಪಕ್ಷಿನೇ. ಬಂಗಾರದ ಪಕ್ಷಿ ನಡೆದಿದ್ದೆಲ್ಲ ಹೇಳಿದ್ ಕೇಳಿ ಇನ್ನೊಂದ್ ಬಂಗಾರದ ಪಕ್ಷಿ ಹೀಗನ್ನುತ್ತೆ. ಬಂಗಾರದ ಪಕ್ಷಿ ಆಗಿದ್ದು ಸಾಧಾರಣ ಪಕ್ಷಿಗಳ ಜೊತೆ ಸ್ನೇಹ ಮಾಡ್ತೀಯ. ಅದು ಅಲ್ದೆ ಅವುಗಳಿಗೋಸ್ಕರ ಬಂಗಾರದ ಹೂ ತರಕ್ ಬೇರೆ ಹೋಗ್ತಿದ್ಯಾ. ಏನೀಗ? ನಾವಿಬ್ರು ಬಂಗಾರದ ಪಕ್ಷಿ. ಈ ಕಾಡಲ್ಲಿ ನಾವೇ ಸುಂದರವಾದ ಪಕ್ಷಿಗಳು. ನಾವು ನಮ್ಮಂತವ್ರ ಜೊತೆನೆ ಸ್ನೇಹ ಮಾಡ್ಬೇಕು. ಮಾಮೂಲಿ ಪಕ್ಷಿ ಜೊತೆ ಸ್ನೇಹ ಮಾಡೋದಕ್ಕೆ ಅವು ನಮ್ಗೆ ಸಮಾನ ಅಲ್ಲ. ಆ ಬಂಗಾರದ ಪಕ್ಷಿ ಇನ್ನೊಂದ್ ಬಂಗಾರದ ಪಕ್ಷಿ ಹೇಳಿದ ಮಾತು ಕೇಳಿ ತುಂಬಾನೇ ಗರ್ವ ಬರುತ್ತೆ. ಇನ್ನೊಂದ್ ಕಡೆ ನೀಲು ಪಕ್ಷಿ ಟೀನು ಜೊತೆನೇ ಇತ್ತು. ಬೆಳಗ್ಗೆವರೆಗೂ ಕಾಯ್ತಾನೆ ಇರ್ತಾರೆ. ಅದು ಬರ್ದೇ ಇರೋ ಕಾರಣದಿಂದ ಬೆಳಗಾಗಿದ ತಕ್ಷಣ ನೀಲು ಪಕ್ಷಿ ನಾನೋಗಿ ಬಂಗಾರದ ಪಕ್ಷಿನ ನೋಡ್ ಬರ್ತೀನಿ ಅಂತ ಹೇಳುತ್ತೆ. ಅದು ಟೀನು ಪಕ್ಷಿನ ಅಲ್ಲೇ ಬಿಟ್ಬಿಟ್ಟು ಆಕಾಶಕ್ಕೆ ಎಗರ್ಕೊಂಡು ಹೋಗುತ್ತೆ. ಅದು ಹಾರ್ಕೊಂಡು ಹೋಗ್ತಿದ್ದಾಗ ಅದು 2 ಬಂಗಾರದ ಪಕ್ಷಿಗಳನ್ನ ನೋಡುತ್ತೆ. ಅದನ್ನ ನೋಡಿದ ತಕ್ಷಣ ಅದ್ರ ಹತ್ರ ಹೋಗುತ್ತೆ. ಹೋಗಿ ಅದತ್ರ ಹೀಗಂತ ಕೇಳುತ್ತೆ. ಬಂಗಾರದ ಪಕ್ಷಿ, ನೀನು ಟೀನು ಪಕ್ಷಿಗೆ ಬಂಗಾರದ ಹೂವ ತರಕ್ ಬಂದೆ ಅಲ್ವಾ? ಈಗ ಇಲ್ಲೇನ್ ಮಾಡ್ತಿದ್ಯಾ? ನನ್ನನ್ನ ಕ್ಷಮಿಸು, ನೀವು ನನ್ನ ಸ್ನೇಹಿತರಲ್ಲ. ನನ್ ತರಾನೇ ಇರುವ ಈ ಬಂಗಾರದ ಪಕ್ಷಿನೇ ನನ್ನ ಸ್ನೇಹಿತಿ. ಓ, ನೀನ್ ಸುಂದರವಾಗಿದೀಯ ಅಂತ ನಿನ್ಗೆ ಗರ್ವ ಆಯ್ತು. ಹೆಂಗೋ ಒಂದಿನ ಕಳ್ದೋಗ್ಬಿಡ್ತು. ನಾನೇ ಆ ಬೆಟ್ಟಕ್ಕೆ ಹೋಗಿ ಬಂಗಾರದ ಹೂಗಳನ್ನ ತರ್ತೀನಿ. ನೀಲು ಪಕ್ಷಿ ವೇಗವಾಗಿ ಹಾರ್ಕೊಂಡು ಹೋಗುತ್ತೆ. ಸ್ವಲ್ಪ ತಾದ್ಮೇಲೆ ಆ ಬೆಟ್ಟದಿಂದ ಬಂಗಾರದ ಹೂಗಳನ್ನ ತಗೊಂಡ್ ಬರುತ್ತೆ.
ಬಂಗಾರದ ಹೂವ ನೋಡಿ ಟೀನು ಪಕ್ಷಿಗೆ ತುಂಬಾ ಸಂತೋಷ ಆಗುತ್ತೆ. ಅರೆ ನೀಲು, ನೀನು ಒಬ್ಳೆ ಬರ್ತಿದೀಯಾ? ಬಂಗಾರದ ಪಕ್ಷಿಯಲ್ಲಿ ನೀಲು ಅದರ ಬಾಯಲ್ಲಿರುವ ಹೂಗಳನ್ನ ಭೂಮಿ ಮೇಲೆ ಇಟ್ಟು ಹೀಗನ್ನುತ್ತೆ, ಮೊದಲು ಈ ಹೂಗಳನ್ನ ತಿಂದು ನಿನ್ ನೋವನ್ನ ಸರಿ ಮಾಡ್ಕೋ. ಟೀನು ಆ ಹೂಗಳಲ್ಲಿ ಒಂದು ಹೂವನ್ನ ತಿನ್ನುತ್ತೆ. ಅದರ ನೋವು ಸಹ ಸರಿಯಾಗಿ ಅದು ಹಾರೋದಕ್ಕೆ ರೆಡಿ ಆಗ್ಬಿಡುತ್ತೆ. ಅದು ತುಂಬಾನೇ ಸಂತೋಷವಾಗಿರುತ್ತೆ. ತುಂಬಾ ತುಂಬಾ ಧನ್ಯವಾದ ಮಿತ್ರಮ. ಈಗ ಹೇಳು, ಏನಾಯ್ತು? ಅದನ್ನ ಕೇಳಿಸ್ಕೊಂಡು ನೀಲು ಪಕ್ಷಿ ನಡೆದಿದ್ದೆಲ್ಲ ಹೇಳುತ್ತೆ. ಅದನ್ನ ಕೇಳಿಸ್ಕೊಂಡು ಟೀನುಗೆ ಬೇಜಾರಾಗತ್ತೆ. ಅದು ಇನ್ನೊಂದ್ಸಲ ಬಂಗಾರದ ಪಕ್ಷಿ ಜೊತೆ ಸ್ನೇಹನೇ ಮಾಡ್ಬಾರ್ದಂತ ಅನ್ಕೊಳ್ಳುತ್ತೆ. ಬಂಗಾರದ ಪಕ್ಷಿ ಅದರ ಹೊಸ ಸ್ನೇಹಿತೆ ಜೊತೆ ತುಂಬಾ ಸಂತೋಷವಾಗಿರುತ್ತೆ. ಹಾರಾಡ್ತಾ ದಿನ ಎಲ್ಲ ಸಂತೋಷವಾಗಿ ಆಟಾಡ್ತಿತ್ತು. ಆ 2 ಪಕ್ಷಿಗಳು ಬೇರೆ ಪಕ್ಷಿಗಳ ಹತ್ರ ಮಾತಾಡೋದ್ ಸಹ ಇಲ್ಲ, ಯಾಕಂದ್ರೆ ಅವ್ರಿಗೆ ಸಮಾನವಾಗಿ ಬೇರೆ ಯಾವ ಪಕ್ಷಿಗಳು ಇಲ್ಲ ಅಂತ ಅವರಿಬ್ರು ಅನ್ಕೋತಿದ್ರು. ಕಾಡಲ್ಲೊಂದಿನ ತುಂಬಾ ಜೋರ್ ಮಳೆ ಬೀಳ್ತಿತ್ತು. ಆ 2 ಪಕ್ಷಿಗಳು ಎಗರ್ತಾ ಬಂದು ಒಂದ್ ಮರದ ಮೇಲೆ ಕೂರುತ್ತೆ. ಸಡನ್ ಆಗಿ ಜೋರಾಗಿ ಗಾಳಿ ಬರುತ್ತೆ. ಆ ಗಾಳಿಯ ಫೋರ್ಸ್ಗೆ ಎಲೆ ಒಂದು ಪಕ್ಷಿ ಮೇಲೆ ಬೀಳುತ್ತೆ. ಅದು ಭೂಮಿ ಮೇಲೆ ಕೆಸರೊಳಗಡೆ ಬಿದ್ದ್ಬಿಡುತ್ತೆ. ಮಳೆ ನಿಂತೋಯ್ತು. ಆದ್ರೆ ಆ ಬಂಗಾರದ ಪಕ್ಷಿ ಪೂರ್ತಿಯಾಗಿ ಕೆಸರೊಳಗಡೆ ಹೋಗಿ ಸೇರ್ಕೊಂಡಿರುತ್ತೆ. ಅದ್ರ ಕೈಯಲ್ಲಿ ಹಾರಾಡಕ್ಕೂ ಆಗ್ತಿಲ್ಲ. ನೀನು ಮೇಲನೇ ಇದ್ದು ಏನ್ ಮಾಡ್ತಿದ್ಯಾ? ಕೆಳಗ್ ಬಂದು ನನ್ಗೆ ಸಹಾಯ ಮಾಡು. ಅದನ್ ಕೇಳಿ 2ನೇ ಪಕ್ಷಿ ಕೆಳಗಡೆ ಬರುತ್ತೆ. ಅದು ನೆಲದ ಮೇಲೆ ನಿಲ್ಲದೇನೆ ಆನ್ಸರ್ ಕೊಡುತ್ತೆ. ನಿನ್ನ ನೋಡೋದಕ್ಕೆ ಅಸಹ್ಯವಾಗಿದೆ. ನೀನ್ ಯಾವಾಗ್ವರ್ಗೂ ಬಂಗಾರದ ಬಣ್ಣದಲ್ಲಿದ್ಯೋ ಅವಾಗ್ವರ್ಗುನೇ ನಾನ್ ನಿನ್ ಜೊತೆ ಸ್ನೇಹ ಮಾಡೋದು. ನಾನು ಈಗ್ಲೂ ಹಂಗೆ ಇದ್ದೀನಿ. ಸ್ವಲ್ಪ ನೀರ್ ತಗೊಂಬಂದ್ ಕೊಟ್ರೆ ನಾನು ಮತ್ತೆ ಬಂಗಾರದ ಬಣ್ಣ ಹಾಕ್ಬಿಡ್ತೀನಿ. ನನ್ಗೆ ಸಹಾಯ ಮಾಡು. ನಾನ್ ನಿನ್ಗೆ ನೀರ್ ತಂದ್ ಕೊಟ್ರು ಸಹ ಮತ್ತೆ ನೀನು ಇದೇ ಬಣ್ಣದಲ್ಲಿದ್ರೆ ನಾನ್ ನಿನ್ಗೆ ನೀರ್ ತರೋದಿಲ್ಲ. ನೀನು ನನ್ ಫ್ರೆಂಡು ಅಲ್ಲ. ನೀನು ತುಂಬಾ ಅಸಹ್ಯವಾಗಿದ್ಯಾ, ಅದಕ್ಕೆ ನಾನು ಇಲ್ಲಿಂದ ಹೋಗ್ಬಿಡ್ತೀನಿ. ಹಂಗಂತೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಆವಾಗ ಬಂಗಾರದ ಪಕ್ಷಿಗೆ ಅವಳ ಸ್ನೇಹಿತೆಯರು ಜ್ಞಾಪಕ ಬರ್ತಾರೆ. ಅದರ ರೆಕ್ಕೆಗಳು ಸಿಕ್ಕಾಕೊಂಡ್ಬಿಟ್ಟಿದೆ. ಅದರಿಂದ ಅದರ ಕೈಯಲ್ಲಿ ಹಾರಕ್ಕೂ ಆಗ್ತಿಲ್ಲ. ಅದು ಅಲ್ಲೇ ಸಿಕ್ಕಾಕೊಂಡು ಬೇಜಾರ ಕೂತಿತ್ತು. ಆಗ ಅವಳ ಸ್ನೇಹಿತೆಯರು ಇಬ್ರು ಅಲ್ಲಿಗೆ ಬರ್ತಾರೆ. ಅವರಿಬ್ರು ಅದನ್ನ ನೋಡಿ ಅದ್ರ ಹತ್ರ ಹೋಗ್ತಾರೆ. ಅರೆ, ನೀನೇನು ಹಿಂಗ್ ಬಿದ್ದಿದ್ಯಾ? ಇದ್ರೊಳಗಡೆ ಹೆಂಗ್ ಸಿಕ್ಕಾಕೊಂಡ್ಬಿಟ್ಟಿದ್ಯಾ? ಟೀನು, ನೀಲು, ನಿಮ್ಗೆ ನಾನ್ ಜ್ಞಾಪಕ ಇಲ್ವಾ? ನಾನು ಬಂಗಾರದ ಪಕ್ಷಿ. ಆದ್ರೆ ನಿನ್ಗೆ ಹೆಂಗಾಯ್ತು? ನಿನ್ನ ಸ್ನೇಹಿತೆಯಲ್ಲಿ? ಆಗ ಬಂಗಾರದ ಪಕ್ಷಿ ಅವರಿಬ್ರತ್ರ ಕ್ಷಮಾಪಣೆ ಕೇಳುತ್ತೆ. ಆಗ ನೀಲು ಪಕ್ಷಿ ಈಗನ್ನುತ್ತೆ, ನೀನು ನಮ್ಮಿಬ್ಬರ ಬಗ್ಗೆ ಏನನ್ಕೊಂಡೆ? ನಾವು ನಿನ್ನಂತ ಸುಂದರವಾಗಿಲ್ಲ ಅಂತ ಅಲ್ವಾ? ಏನು ಎಲ್ಲೋಗ್ಬಿಡ್ತು ಅದು? ನಿನ್ನ ಸ್ಥಾಯಿಗೆ ತಕ್ಕ ನಿನ್ನ ಸ್ನೇಹಿತೆ ನಿನ್ನನ್ನು ಬಿಟ್ಟು ಹೋಗ್ಬಿಟ್ಟಿದೆ ನೋಡು. ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಗಿದೆ. ಈ ರೀತಿ ನಾನು ಇನ್ಮೇಲೆ ಯಾವಾಗ್ಲೂ ನಡ್ಕೊಳ್ಳೋದಿಲ್ಲ. ನೀಲು ಮತ್ತೆ ಟೀನು ಅದನ್ನ ಕೇಳಿಸ್ಕೊಂಡಿದ್ಮೇಲೆ ಹೋಗಿ ಒಂದು ಚಿಕ್ಕ ಕಟ್ಗೆನ ತಗೊಂಬಂದು ಅದರ ಬಾಯಿಯಿಂದ ಅದನ್ನ ಹಿಡ್ಕೊಳಕ್ ಹೇಳ್ತಾರೆ. ಬಂಗಾರದ ಪಕ್ಷಿ ಅದರ ಬಾಯ ಸಹಾಯದಿಂದ ಕಟ್ಗೆನ ಹಿಡ್ಕೊಳ್ಳುತ್ತೆ. ಆ ಕಟ್ಗೆನ 2 ಪಕ್ಷಿಗಳು 2 ಕಡೆ ಹಿಡ್ಕೊಂಡು ಅದರ ರೆಕ್ಕೆಯ ಸಹಾಯದಿಂದ ಹಾರ್ಕೊಂಡ್ ಹೋಗುತ್ತೆ. ಅದನ್ನ ಒಂದು ನದಿಯ ಬಳಿ ಎತ್ಕೊಂಡೋಗಿ ನೀರಲ್ಲಿ ಸ್ನಾನ ಮಾಡಿಸ್ತಾರೆ. 2 ಸಲ ಸ್ನಾನ ಮಾಡಿಸ್ತಾರೆ. ಹಂಗ್ ಮಾಡಿದ್ಮೇಲೆ ಅದರ ಶರೀರ ಮತ್ತೆ ರೆಕ್ಕೆ ಮೇಲೆ ಇರುವ ಕೆಸರು ಎಲ್ಲ ಹೋಗ್ಬಿಡುತ್ತೆ. ಮತ್ತೆ ಅದು ಬಂಗಾರದ ಪಕ್ಷಿಯಾಗಿ ಬದಲಾಗತ್ತೆ. ಮತ್ತೆ ಅದು ಯಾವಾಗ್ಲೂ ಆಡ್ಕೊಳ್ಳೋ ಜಾಗಕ್ಕೆ ಅದರ ಸ್ನೇಹಿತೆಯರ ಜೊತೆ ಹೋಗ್ಬಿಡುತ್ತೆ. ನಾಯಕರೇ, ನಿಮಗೆ ಗೊತ್ತಿಲ್ಲ ಲಂಬು ಕೊಕ್ಕರೆ ಎಷ್ಟು ದೊಡ್ಡ ಸಂಚು ನಡೆಸ್ತಿದ್ದಾನೆ ಎಂದು. ಏನು ಹೇಳ ಬಯಸ್ತೀಯ ನೀನು? ಅರೆ ನಾಯಕ್ರೆ, ಲಂಬು ಒಂದು ಜಾಗ ಹುಡುಕಿದ್ದಾನೆ. ಅಲ್ಲಿ ತುಂಬಾ ಮೀನುಗಳಿವೆ ಮತ್ತು ಅವನು ಅವುಗಳನ್ನು ಒಬ್ಬನೇ ತಿಂದು ಬಿಡ್ತಾನೆ ಮತ್ತು ನಮಗೆ ಅದರ ಬಗ್ಗೆ ಹೇಳಲೂ ಇಲ್ಲ. ಇದು ನಮ್ಮ ಜೊತೆ ಮಾಡಿದ ದ್ರೋಹ ಅಲ್ವಾ? ನಿಜವಾಗ್ಲೂ ಹಾಗೇನಾದರೂ ಇದ್ರೆ ಲಂಬುವಿಗೆ ಶಿಕ್ಷೆ ಸಿಗುತ್ತದೆ ಮತ್ತು ಅವನನ್ನು ಕಾಡಿನಿಂದ ಹೊರಗೂ ಹಾಕಲಾಗುತ್ತದೆ. ನೋಡಿ ಈ ದಡ್ಡನನ್ನ, ಯಾವಾಗ್ಲಿಂದ ಮೀನು ಹಿಡಿಯಲು ನಿಂತಿದ್ದಾನೆ ಮತ್ತು ಒಂದೇ ಒಂದು ಮೀನು ಇವನ ಕೊಕ್ಕಿನಲ್ಲಿ ಬರುವುದಿಲ್ಲ. ಅರೆ, ಇವನು ಇದ್ದೇ ಮೂರ್ಖ. ಅದಕ್ಕೆ ಯಾರು ಇವನನ್ನ ತಮ್ಮ ಜೊತೆ ಇಟ್ಟುಕೊಳ್ಳೋದಿಲ್ಲ. ಇವನು ನಮ್ಮೆಲ್ಲರ ಮರ್ಯಾದೆಯನ್ನ ಇಡೀ ಕೊಕ್ಕರೆ ಸಮಾಜದಲ್ಲಿ ಕಡೆತಾನೆ. ಸಾಕು, ಬಹಳ ಆಯ್ತು. ನನಗೆ ನಿಮ್ಮ ಜೊತೆ ಇರಲೇಬಾರದು.
ನಾನು ಒಬ್ಬನೇ ಖುಷಿಯಾಗಿರುತ್ತೇನೆ. ಲಂಬು ಕೊಕ್ಕರೆ ಅಳುತ್ತಾ ಅಲ್ಲಿಂದ ಓಡಿ ಹೋಗುತ್ತಾ ಅಂತಾನೆ ಮತ್ತು ಎಲ್ಲಾ ಪಕ್ಷಿಗಳು ಅವನನ್ನು ನೋಡಿ ನಗಲು ಶುರು ಮಾಡುತ್ತವೆ. ಅವನು ಹಾರಿ ಹೋಗಿ ಒಂದು ಮರದ ಕೆಳಗೆ ಕುಳಿತುಕೊಳ್ಳುತ್ತಾನೆ ಮತ್ತು ಅಳಲು ಪ್ರಾರಂಭಿಸುತ್ತಾನೆ. ಎಂಥ ಕೆಟ್ಟ ಸ್ನೇಹಿತರು ನನ್ನವರು. ಯಾವಾಗ ನೋಡಿದ್ರೂ ನನ್ನ ಮಜಾಕ್ ಮಾಡ್ತಾರೆ. ಈಗ ನಾನು ಇವರೆಲ್ಲರ ಜೊತೆ ಎಂದಿಗೂ ಮಾತನಾಡೋದಿಲ್ಲ. ಲಂಬುವಿನ ಧ್ವನಿ ಕೇಳಿ ಮರದ ಮೇಲೆ ಕುಳಿತಿದ್ದ ಜಾಣ ಕಾಗೆ ಲಂಬುವಿಗೆ ಹೇಳುತ್ತದೆ. ಅರೇ ಅಳುವುದೇಕೆ ಲಂಬು ಅಣ್ಣ, ನನ್ನ ಹತ್ತಿರ ನಿನ್ನ ಸಮಸ್ಯೆಗೆ ಒಳ್ಳೆ ಪರಿಹಾರವಿದೆ. ಏನು? ಹೌದು, ನೀನು ಅದಕ್ಕೆ ಅಳುತ್ತಿದ್ದೀಯ ಅಲ್ವಾ? ಏಕೆಂದ್ರೆ ನಿನಗೆ ಮೀನು ಸಿಗ್ಲಿಲ್ಲ ಮತ್ತು ನಿನ್ನ ಎಲ್ಲಾ ಸ್ನೇಹಿತರು ನಿನ್ನ ಮಜಾಕ್ ಮಾಡಿದ್ರಲ್ವಾ? ಪರವಾಗಿಲ್ಲ, ನಾನಿದ್ದೇನೆ ಅಲ್ವಾ? ಅರೆ ವಾ, ಆದ್ರೆ ಹೇಗೆ? ಸುಮ್ಮನೆ ನೋಡ್ತಾ ಇರೋ, ಬಾ ನನ್ನ ಹಿಂದೆ ಬಾ. ಕಾಗೆ ಹಾರಿ ಎಲ್ಲೋ ಹೋಗಲು ಶುರು ಮಾಡುತ್ತದೆ ಮತ್ತು ಲಂಬು ಅದರ ಹಿಂದೆ ಹಿಂದೆ ಹೋಗುತ್ತಾನೆ. ಇಬ್ಬರೂ ಒಂದು ದೊಡ್ಡ ಗುಂಡಿಯ ಹತ್ತಿರ ಹೋಗಿ ನಿಲ್ಲುತ್ತಾರೆ. ಕಾಗೆ ಬೇಗ ಬೇಗ ಅದರಲ್ಲಿ ಎಲೆಗಳು ಮತ್ತು ಕಟ್ಟಿಗೆಗಳನ್ನು ತುಂಬುತ್ತದೆ. ಇದೇನು ನೀನ್ ಮಾಡ್ತಿದ್ಯಾ? ನನ್ಗಂತೂ ಏನು ಅರ್ಥವಾಗುತ್ತಿಲ್ಲ ಕಾಗೆ ಅಣ್ಣ. ಸುಮ್ನೆ ನೋಡ್ತಾ ಇರೋ, ಈಗ ಇಲ್ಲಿಂದ ಕಪ್ಪೆಗಳ ಒಂದು ಗುಂಪು ಬರ್ತದೆ. ಅವರಿಗೆ ಈ ಗುಂಡಿ ಕಾಣಿಸುವುದಿಲ್ಲ ಮತ್ತು ನೀನು ಅವರಿಗೆ ಕೇವಲ ಇಷ್ಟು ಹೇಳು, ಈ ದಾರಿಯೇ ಕೆರೆಯ ಕಡೆಗೆ ಹೋಗುತ್ತದೆ ಎಂದು. ನಾನು ಅವಿತುಕೊಳ್ಳಲು ಹೋಗುತ್ತಿದ್ದೇನೆ, ನನ್ನ ಮೇಲೆ ಅವರಿಗೆ ನಂಬಿಕೆ ಇರುವುದಿಲ್ಲ. ಇಷ್ಟು ಹೇಳಿ ಕಾಗೆ ಪೊದೆಗಳ ಹಿಂದೆ ಅವಿತುಕೊಳ್ಳುತ್ತದೆ ಮತ್ತು ಕಪ್ಪೆಗಳ ಗುಂಪು ಅಲ್ಲಿಗೆ ಬರುತ್ತದೆ. ಅರೆ ಕೊಕ್ಕರೆ ಅಣ್ಣ, ನಾವು ದಾರಿ ತಪ್ಪಿದ್ದೀವಿ, ಸ್ವಲ್ಪ ನಮಗೆ ಕೆರೆಯ ದಾರಿ ಹೇಳಿ. ಹೌದು ಅಣ್ಣ, ಮುಂದೆ ನೇರವಾಗಿ ಹೋಗಿ ಮತ್ತು ನಂತರ ಅಲ್ಲಿಂದ ಎಡಕ್ಕೆ ತಿರುಗಿ ಕೆರೆ ಬರುತ್ತದೆ. ನಿಮಗೆ ಧನ್ಯವಾದಗಳು ಕೊಕ್ಕರೆ ಅಣ್ಣ. ಎಲ್ಲಾ ಕಪ್ಪೆಗಳು ಬೇರೆ ದಾರಿಯಲ್ಲಿ ಹೋಗುತ್ತವೆ. ಕೋಪದಲ್ಲಿ ಕಾಲು ಕಾಗೆ ಬಂದು ಕೊಕ್ಕರೆಯ ಮೇಲೆ ಕಿರುಚುತ್ತದೆ. ನಿನ್ ತಲೆ ಕೆಟ್ಟಿದ್ಯೇನು? ನೀನು ಅವರೆಲ್ಲರನ್ನೂ ಕೆರೆ ಕಡೆಗೆ ಯಾಕೆ ಕಳುಹಿಸಿದೆ? ಈಗ ಅವರೆಲ್ಲರೂ ಈ ಗುಂಡಿಯಲ್ಲಿ ಬೀಳುತ್ತಿದ್ದರು ಮತ್ತು ನಾವು ಅವರನ್ನು ತಿಂದು ಬಿಡುತ್ತಾ ಇದ್ವಿ. ಇಲ್ಲ, ನಾನು ಹೀಗೆ ಮೋಸ ಮಾಡಲು ಸಾಧ್ಯವಿಲ್ಲ. ನಾನು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಹೌದು, ಮತ್ತು ಅದಕ್ಕೆ ಯಾರೂ ನಿನ್ ಜೊತೆ ಸ್ನೇಹ ಮಾಡೋದಿಲ್ಲ. ನಿನ್ನ ಸ್ವಂತ ಕೊಕ್ಕರೆ ಸ್ನೇಹಿತರು ಕೂಡ ಇಲ್ಲ. ನಾನು ಕೂಡ ನಿನ್ನ ಜೊತೆ ಮಾತನಾಡಿ ತುಂಬಾ ದೊಡ್ಡ ತಪ್ಪು ಮಾಡಿದೆ. ಈಗ ಹೋಗು, ಹಸಿವಿನಿಂದ ಸಾಯಿ. ಕಾಗೆಯ ಇಂತಹ ಮಾತುಗಳನ್ನು ಕೇಳಿ ಲಂಬುವಿಗೆ ತುಂಬಾ ದುಃಖವಾಗುತ್ತದೆ. ಆದರೆ ಅವನು ಎಂದಿಗೂ ಸುಳ್ಳು ಹೇಳುತ್ತಿರಲಿಲ್ಲ. ಅವನು ಬೇಸರದಿಂದ ಹಸಿದೇ ಮಲಗಿಬಿಡುತ್ತಾನೆ. ಮಾರನೇ ದಿನ ಬೆಳಿಗ್ಗೆಯಂತೂ ಅವನ ಹಸಿವು ಅವನ ನಿಯಂತ್ರಣ ಮೀರಿತ್ತು. ಏನ್ ಮಾಡ್ಲಿ, ಹೀಗೆ ಆದ್ರೆ ನಾನು ನಿಜವಾಗ್ಲೂ ಹಸಿವಿಂದಲೇ ಸತ್ತು ಹೋಗ್ತೇನೆ. ಇಲ್ಲ, ಒಂದು ಕೆಲಸ ಮಾಡ್ತೇನೆ. ಹತ್ತಿರದಲ್ಲಿರುವ ನದಿಗೆ ಹೋಗ್ತೇನೆ. ಅಲ್ಲಿ ಕೆಲವು ಧಾನ್ಯದ ಗಿಡಗಳಿವೆ, ಅದನ್ನೇ ತಿಂದುಕೊಳ್ಳುತ್ತೇನೆ. ಲಂಬು ತಕ್ಷಣ ಹಾರಿ ನದಿಯ ಹತ್ತಿರ ತಲುಪುತ್ತಾನೆ. ಮಳೆ ಕಡಿಮೆಯಾದ ಕಾರಣ ನದಿಯಲ್ಲಿ ನೀರು ತುಂಬಾ ಕಡಿಮೆ ಇರುವುದನ್ನು ಅವನು ನೋಡುತ್ತಾನೆ. ಪಾಪ ನದಿಯ ಜೀವಿಗಳು. ಇಷ್ಟು ಕಡಿಮೆ ಮಳೆಯಾಗಿದೆ ಎಂದರೆ ನದಿಯಲ್ಲಿ ನೀರೇ ಇಲ್ಲದಂತಾಗಿದೆ. ಲಂಬು ಅಕ್ಕಪಕ್ಕ ಬೆಳೆದಿದ್ದ ಸ್ವಲ್ಪ ಧಾನ್ಯಗಳನ್ನು ತಿನ್ನುತ್ತಿದ್ದನು. ಆಗಲೇ ಅವನಿಗೆ ಯಾರೋ ಅಳುವ ಶಬ್ದ ಕೇಳಿಸುತ್ತದೆ. ಕೊಕ್ಕರೆ ನೋಡುತ್ತಾನೆ. ಒಂದು ಮೀನು ನದಿ ತೀರದಲ್ಲಿ ಅಳುತ್ತಿತ್ತು. ಅರೆ, ಏನಾಯ್ತು ನಿನಗೆ? ನೀನ್ ಹೀಗ್ಯಾಕೆ ಅಳ್ತಿದ್ದೀಯಾ? ಮೀನು ಲಂಬು ಕೊಕ್ಕರೆಯನ್ನು ನೋಡಿ ಗಾಬರಿಯಾಗುತ್ತದೆ ಮತ್ತು ಅಲ್ಲಿಂದ ಓಡಲು ಶುರು ಮಾಡುತ್ತದೆ. ಆದರೆ ಲಂಬು ಅದಕ್ಕೆ ಹೇಳುತ್ತಾನೆ, ಅರೆ ಹೆದರಬೇಡ, ನಾನು ನಿನ್ನನ್ನು ತಿನ್ನೋದಿಲ್ಲ. ನನಗೆ ಹೇಳು, ನೀನು ಯಾಕೆ ಅಳುತ್ತಿದ್ದೀಯಾ? ನಿನ್ನನ್ನು ಹೀಗೆ ಅಳುವುದನ್ನು ನೋಡಿ ನನಗೂ ಅಳು ಬರುತ್ತಿದೆ. ಏನು, ನಿನ್ನ ಸ್ನೇಹಿತರು ಕೂಡ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟಿದ್ದಾರೆಯೇ? ಏನು? ಇಲ್ಲ, ಹಾಗೇನೂ ಇಲ್ಲ. ನಾನಂತೂ ಅದಕ್ಕೆ ಅಳುತ್ತಿದ್ದೇನೆ, ಯಾಕೆಂದ್ರೆ ನನ್ನ ಮಕ್ಕಳು ನನ್ನಿಂದ ದೂರವಾಗಿದ್ದಾರೆ. ಹೇಗೆ? ನನಗೆ ಪೂರ್ತಿ ವಿಷಯ ಹೇಳು. ನಿಜ ಹೇಳ್ಬೇಕಂದ್ರೆ ನಾನು ಈ ನದಿಯಲ್ಲಿ ನನ್ನ ಮಕ್ಕಳ ಜೊತೆ ಖುಷಿಯಾಗಿ ಇದ್ದೆ. ಆದ್ರೆ ಕೆಲವು ಸಮಯದಿಂದ ಇಲ್ಲಿ ಮಳೆಯಾಗಿಲ್ಲ ಮತ್ತು ನದಿಯ ನೀರು ಒಣಗುತ್ತಾ ಹೋಗುತ್ತಿದೆ. ಆಗ ಎಲ್ಲಾ ಮೀನುಗಳು ತೀರ್ಮಾನಿಸಿದವು ನದಿಯ ಆ ಕಡೆ ಹೋಗುತ್ತೇವೆ ಎಂದು, ಏಕೆಂದರೆ ಅಲ್ಲಿ ಹೆಚ್ಚು ನೀರಿತ್ತು. ಆಗ ನಾನು ಉಳಿದ ಮೀನುಗಳ ಜೊತೆ ನನ್ನ ಮಕ್ಕಳನ್ನು ಕಳುಹಿಸಿದೆ. ಆದರೆ ನೀನ್ಯಾಕೆ ಹೋಗ್ಲಿಲ್ಲ? ಏಕೆಂದರೆ ನನ್ನ ಗಂಡ ಕಾಯಿಲೆಯಿಂದಿದ್ದರು ಮತ್ತು ಅವರು ಈಸಿ ಆ ಕಡೆ ಹೋಗಲು ಸಾಧ್ಯವಿರಲಿಲ್ಲ. ಅದಕ್ಕೆ ನಾನು ಇಲ್ಲಿ ಅವರ ಜೊತೆ ಉಳಿದೆ. ನಾವು ಅಂದುಕೊಂಡಿದ್ದೆವು ಅವರು ಹುಷಾರಾದ ಮೇಲೆ ಜೊತೆಯಲ್ಲಿ ಆ ಕಡೆ ಹೋಗೋಣ ಎಂದು. ಆದರೆ ಒಂದು ದಿನ ಒಂದು ದುಷ್ಟ ಕೊಕ್ಕರೆ ಅವರನ್ನು ತಿಂದು ಬಿಟ್ಟಿತು. ಈಗ ನಾನು ಇಲ್ಲಿ ಪೂರ್ತಿ ಒಬ್ಬಂಟಿಯಾಗಿದ್ದೇನೆ ಮತ್ತು ನದಿಯಲ್ಲಿ ಈಸಿ ಆ ಕಡೆ ಹೋಗುವಷ್ಟು ನೀರು ಉಳಿದಿಲ್ಲ.
ಇಷ್ಟು ಹೇಳಿ ಮೀನು ಮತ್ತೆ ಅಳಲು ಶುರು ಮಾಡುತ್ತದೆ ಮತ್ತು ಲಂಬು ಕೊಕ್ಕರೆಗೆ ಅದ್ರ ಮೇಲೆ ತುಂಬಾ ಕರುಣೆ ಬರುತ್ತದೆ. ಅರೆ ಅರೆ, ನೀನು ಅಳ್ಬೇಡ, ನಾನಿದ್ದೇನೆ ಅಲ್ವಾ, ನಾನು ನಿನ್ನನ್ನು ಆ ಕಡೆ ಬಿಡುತ್ತೇನೆ. ಏನು? ಆದ್ರೆ ನೀನು ಕೂಡ ಒಬ್ಬ ಕೊಕ್ರೆ ಅಲ್ವಾ? ನೀನು ನನಗೆ ಸಹಾಯ ಮಾಡೋದಿಲ್ಲ, ನೀನು ಕೂಡ ನನ್ನನ್ನು ತಿಂದು ಬಿಡ್ತೀಯ. ಹಾಗೇನಾದ್ರೂ ಇದ್ದಿದ್ರೆ ನಾನು ಇಷ್ಟು ಹೊತ್ತು ನಿನ್ನ ಜೊತೆ ನಿಂತು ಮಾತನಾಡುತ್ತಿದ್ದನಾ? ಇಲ್ಲ ಅಲ್ವಾ? ನನ್ನನ್ನು ನಂಬು, ನಾನು ಎಂದಿಗೂ ಸುಳ್ಳು ಹೇಳುವುದಿಲ್ಲ. ಬಾ, ನನ್ನ ಕೊಕ್ಕಿನಲ್ಲಿ ನಾನು ನೀರು ತುಂಬಿಕೊಳ್ಳುತ್ತೇನೆ ಮತ್ತು ನೀನು ಅದರಲ್ಲೇ ಕುಳಿತುಕೋ. ನಾನು ನಿನ್ನನ್ನು ಆ ಕಡೆ ಬಿಡುತ್ತೇನೆ. ಸರಿ, ನಾನು ನಿನ್ನನ್ನ ನಂಬುತ್ತೇನೆ, ಬಾ. ಗಿನ್ನಿ ಮೀನು ಹೆದರುತ್ತಾ ಲಂಬು ಕೊಕ್ಕರೆಯ ಕೊಕ್ಕಿನಲ್ಲಿ ಕುಳಿತುಕೊಳ್ಳುತ್ತದೆ ಮತ್ತು ಇಬ್ಬರು ಆಕಾಶದಲ್ಲಿ ಹಾರಲು ಶುರು ಮಾಡುತ್ತಾರೆ. ಗಿನ್ನಿ ಮೀನು ಮೊದಲ ಬಾರಿಗೆ ಆಕಾಶದಲ್ಲಿತ್ತು. ಅದಕ್ಕೆ ತುಂಬ ಖುಷಿಯಾಗುತ್ತಿತ್ತು. ಸ್ವಲ್ಪ ಹೊತ್ತಿನಲ್ಲೇ ಅವರು ನದಿಯ ಆ ಕಡೆ ತಲುಪುತ್ತಾರೆ. ನೋಡಿದ್ಯಾ, ನಾನು ನಿನ್ನನ್ನು ಸರಿಯಾಗಿ ತಲುಪಿಸಿದೆ ಅಲ್ವಾ? ಗಿನ್ನಿಯ ಮಕ್ಕಳು ಅಳುತ್ತಾ ಅವಳ ಹತ್ತಿರ ಬರುತ್ತಾರೆ. ಅಮ್ಮ ಅಮ್ಮ, ನೀನ್ ಬಂದೆ, ನಾವು ನಿನ್ನನ್ನ ತುಂಬಾ ನೆನಪಿಸ್ಕೊಂಡೆವು. ಹೌದಮ್ಮ, ಈಗ ನಮ್ಮನ್ ಬಿಟ್ಟು ಎಂದಿಗೂ ಹೋಗ್ಬೇಡ. ನಿಮಗೆ ಧನ್ಯವಾದಗಳು ಕೊಕ್ರೆ ಅಣ್ಣ. ನೀನು ನನ್ನನ್ನು ನನ್ನ ಮಕ್ಕಳ ಜೊತೆ ಸೇರಿಸಿದೆ ಮತ್ತು ನನಗೆ ಇಂದು ಆಕಾಶದಲ್ಲಿ ಹಾರಿ ಕೂಡ ತುಂಬಾ ಮಜಾ ಬಂತು. ಪರವಾಗಿಲ್ಲ, ಒಬ್ಬಂಟಿಯಾಗಿದ್ದರೆ ಎಷ್ಟು ದುಃಖವಾಗುತ್ತದೆ ಎಂದು ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ನಿನಗೆ ನಿನ್ನ ಕುಟುಂಬ ಸಿಕ್ಕಿತು, ನನಗೆ ತುಂಬ ಖುಷಿಯಾಗಿದೆ. ಈಗ ನಾನು ಹೋಗುತ್ತೇನೆ. ನಿಲ್ಲು ನಿಲ್ಲು, ನಿನಗೆ ಹಸಿವಾಗಿದೆ ಅಲ್ವಾ? ಅರೆ, ಇದು ನಿಂಗೆ ಗೊತ್ತಾಯ್ತು? ನಿನ್ನ ಕೊಕ್ಕಿನಲ್ಲಿ ನಾನು ಕುಳಿತಿದ್ದಾಗ ನಿನ್ನ ಹೊಟ್ಟೆಯ ಗುಡು ಗುಡು ಕೇಳಿಸುತ್ತಿತ್ತು. ನನಗೆ ಅರ್ಥವಾಯಿತು ನಿನಗೆ ಹಸಿವಾಗಿದೆ ಎಂದು. ಆದರೆ ನೀನು ಇಲ್ಲಿಂದ ಖಾಲಿ ಹೊಟ್ಟೆಯಲ್ಲಿ ಹೋಗ್ಬೇಡ, ಬಾ, ನನ್ನ ಹಿಂದೆ ಬಾ. ಲಂಬು ಕೊಕ್ಕರೆಗೆ ಗಿನ್ನಿ ಮೀನು ಏನು ಹೇಳುತ್ತಿದ್ದಾಳೆ ಎಂದು ಅರ್ಥವಾಗುತ್ತದೆ. ಆದರೆ ಅವನು ಅವಳ ಹಿಂದೆ ಹೋಗುತ್ತಾನೆ. ಗಿನ್ನಿ ಮೀನು ನದಿ ತೀರದಲ್ಲಿ ಒಂದು ನೇರಳೆ ಹಣ್ಣಿನ ತೋಟದಲ್ಲಿ ಹೋಗಿ ನಿಲ್ಲುತ್ತದೆ. ಇದು ನೋಡು, ಇಲ್ಲಿ ನೇರಳೆ ಹಣ್ಣಿನ ಎಷ್ಟೊಂದು ಮರಗಳಿವೆ. ನೀನು ಇಲ್ಲಿ ಎಷ್ಟು ಬೇಕೋ ಅಷ್ಟು ನೇರಳೆ ಹಣ್ಣು ತಿನ್ಬಹುದು. ಅರೆ ವಾ, ಇಲ್ಲಂತೂ ನೇರಳೆ ಹಣ್ಣೇ ಹಣ್ಣು. ಇಲ್ಲಿ ನಾನು ಮನಸ್ಸು ತುಂಬಿ ನೇರಳೆ ಹಣ್ಣು ತಿಂದರೂ 2 ತಿಂಗಳವರೆಗೆ ಇದು ಖಾಲಿ ಆಗುವುದಿಲ್ಲ. ನೀನು ನನ್ನ ಪ್ರಾಣ ಉಳಿಸಿದ್ಯಾ, ಅದಕ್ಕೆ ಪ್ರತಿಯಾಗಿ ಇದೊಂದು ಸಣ್ಣ ಉಡುಗೊರೆ. ನೀನು ಯಾವಾಗ ಬೇಕೋ ಆಗ ಇಲ್ಲಿ ಹಾರಿ ಬರ್ಬೋದು ಮತ್ತು ನೇರಳೆ ಹಣ್ಣು ತಿನ್ಬೋದು. ಈ ಜಾಗ ಬೇರೆ ಯಾವ ಪಕ್ಷಿಗೂ ಗೊತ್ತಿಲ್ಲ. ವಾಹ್, ಹಾಗಾದ್ರೆ ಈ ಎಲ್ಲಾ ನೇರಳೆ ಹಣ್ಣುಗಳು ನನ್ನವೇ? ಖಂಡಿತ, ಕೇವಲ ನಿನಗೆ ಮಾತ್ರ. ಲಂಬು ಕೊಕ್ಕರೆ ತನ್ನ ಹೊಸ ಗೆಳತಿಯಿಂದ ಸಿಕ್ಕಿದ ಈ ಉಡುಗೊರೆಯಿಂದ ತುಂಬಾ ಖುಷಿಯಾಗಿದ್ದನು. ಅವನು ಇಡೀ ತೋಟದಲ್ಲಿ ಸುತ್ತಾಡಿ ನೇರಳೆ ಹಣ್ಣುಗಳನ್ನು ತಿನ್ನುತ್ತಾನೆ ಮತ್ತು ಹೊಟ್ಟೆ ತುಂಬಿದ ಮೇಲೆ ಅಲ್ಲೇ ಮಲಗುತ್ತಾನೆ. ಈಗ ಲಂಬು ಕೊಕ್ಕರೆಗೆ ಎಂದಿಗೂ ಹಸಿದಿರಬೇಕಾಗಿರಲಿಲ್ಲ. ಆದರೆ ಅವನ ಈ ಖುಷಿ ಹೆಚ್ಚು ದಿನ ಇರಲಿಲ್ಲ. ಈಗೀಗ ನೋಡುತ್ತಿದ್ದೇನೆ, ಈ ಲಂಬು ಹಾರಿ ಹಾರಿ ಎಲ್ಲೋ ಹೋಗುತ್ತಾನೆ ಮತ್ತು ಇವನು ಊಟವನ್ನೂ ಹುಡುಕುವುದಿಲ್ಲ. ಇದರ ರಹಸ್ಯವೇನು? ಹೌದಣ್ಣ, ನನಗೂ ಇವನ್ ಮೇಲೆ ಅನುಮಾನವಿದೆ. ಬನ್ನಿ, ಇವನನ್ನ ಹಿಂಬಾಲಿಸೋಣ. ಇಬ್ಬರು ದುಷ್ಟ ಕೊಕ್ಕರೆಗಳು ಲಂಬುವಿನ ಹಿಂದೆ ಹೋಗುತ್ತಾರೆ ಮತ್ತು ಕೊಕ್ಕರೆ ನೇರಳೆ ಹಣ್ಣಿನ ತೋಟದಲ್ಲಿ ಹೋಗಿ ನಿಲ್ಲುವುದನ್ನು ಅವರು ನೋಡುತ್ತಾರೆ. ಅರೆ, ಇಲ್ಲಿ ಇಷ್ಟು ದೊಡ್ಡ ನೇರಳೆ ಹಣ್ಣಿನ ತೋಟವಿದೆಯೇ? ನಮಗೆ ಗೊತ್ತೇ ಇರಲಿಲ್ಲ. ಆಗಲೇ ಇವನು ಆರಾಮವಾಗಿ ತನ್ನ ಜೀವನ ಕಳೆಯುತ್ತಿದ್ದ. ನನಗಂತೂ ಇವನ ಮೇಲೆ ತುಂಬಾ ಹೊಟ್ಟೆ ಕಿಚ್ಚಾಗುತ್ತಿದೆ. ಅನ್ನಿಸುತ್ತೆ ಇಲ್ಲಿನ ಮೀನುಗಳು ಇವನ ಸ್ನೇಹಿತರು. ನಾನು ಇವನನ್ನು ಹೀಗೆ ನೆಮ್ಮದಿಯಿಂದ ಇರಲು ಬಿಡುವುದಿಲ್ಲ. ಈಗ ನೀನ್ ನೋಡು ನಾನು ಏನ್ ಮಾಡ್ತೇನೆ. ದುಷ್ಟ ಕೊಕ್ಕರೆ ಅಲ್ಲೇ ಅವಿತು ಕುಳಿತುಕೊಳ್ತಾನೆ ಮತ್ತು ರಾತ್ರಿ ಆಗುವುದನ್ನು ಕಾಯುತ್ತಾನೆ. ಕತ್ತಲಾಗುತ್ತಿದ್ದಂತೆ ಕೆಲವು ಮೀನುಗಳು ದಡಕ್ಕೆ ಬರುವುದನ್ನು ಅವನು ನೋಡುತ್ತಾನೆ. ಅವಕಾಶ ಸಿಕ್ಕಿದ ತಕ್ಷಣ ದುಷ್ಟ ಕೊಕ್ಕರೆ ಅವುಗಳ ಮೇಲೆ ದಾಳಿ ಮಾಡುತ್ತಾನೆ ಮತ್ತು ಮೀನನ್ನು ಕೊಕ್ಕಿನಲ್ಲಿ ಹಿಡಿದು ಹಾರಿ ಹೋಗುತ್ತಾನೆ. ಉಳಿದ ಮೀನುಗಳು ಅಳುತ್ತಾ ಉಳಿದು ಬಿಡುತ್ತವೆ. ವಾಹ್ ವಾಹ್, ಎಂತ ಆಟ ಆಡಿದ್ದೀಯಾ! ಈಗ ಆ ಲಂಬ ಇನ್ನು ಹೆಚ್ಚು ದಿನ ಇಲ್ಲಿ ಇರಲು ಸಾಧ್ಯವಿಲ್ಲ. ದುಷ್ಟ ಕೊಕ್ಕರೆಗಳು ಸೇರಿ ಪ್ರತಿ ರಾತ್ರಿ ಒಂದೊಂದು ಮೀನನ್ನು ಮಾಯ ಮಾಡಲು ಶುರು ಮಾಡುತ್ತಾರೆ ಮತ್ತು ನಂತರ ತಾವೇ ಒಂದು ದಿನ ತಮ್ಮ ನಾಯಕ ಕೊಕ್ಕರೆಯ ಹತ್ತಿರ ಹೋಗುತ್ತಾರೆ. ನಾಯಕರೇ, ನಿಮಗೆ ಗೊತ್ತಿಲ್ಲ ಲಂಬು ಕೊಕ್ಕರೆ ಎಷ್ಟು ದೊಡ್ಡ ಸಂಚು ನಡೆಸ್ತಿದ್ದಾನೆ ಎಂದು.
ಏನು ಏನು ಹೇಳ ಬಯಸ್ತೀಯ ನೀನು? ಅರೆ ನಾಯಕ್ರೆ, ಲಂಬು ಒಂದು ಜಾಗ ಹುಡುಕಿದ್ದಾನೆ, ಅಲ್ಲಿ ತುಂಬಾ ಮೀನುಗಳಿವೆ ಮತ್ತು ಅವನು ಅವುಗಳನ್ನು ಒಬ್ಬನೇ ತಿಂದು ಬಿಡ್ತಾನೆ ಮತ್ತು ನಮಗೆ ಅದರ ಬಗ್ಗೆ ಹೇಳಲೂ ಇಲ್ಲ. ಇದು ನಮ್ಮ ಜೊತೆ ಮಾಡಿದ ದ್ರೋಹ ಅಲ್ವಾ? ನಿಜವಾಗ್ಲೂ ಹಾಗೇನಾದರೂ ಇದ್ದರೆ ಲಂಬುವಿಗೆ ಶಿಕ್ಷೆ ಸಿಗುತ್ತದೆ ಮತ್ತು ಅವನನ್ನು ಕಾಡಿನಿಂದ ಹೊರಗೂ ಹಾಕಲಾಗುತ್ತದೆ. ಹೌದು, ಬನ್ನಿ, ನಾವು ನಿಮ್ಮನ್ನು ಅವನ ಹೊಸ ಪ್ರದೇಶಕ್ಕೆ ಕರೆದುಕೊಂಡು ಹೋಗುತ್ತೇವೆ. ಲಂಬುವನ್ನು ಸಿಕ್ಕಿ ಹಾಕಿಸಿದ್ದಕ್ಕೆ ಇಬ್ಬರು ದುಷ್ಟ ಕೊಕ್ರೆಗಳು ತುಂಬಾ ಖುಷಿಯಾಗಿದ್ದರು ಮತ್ತು ಅವರು ತಮ್ಮ ನಾಯಕನನ್ನು ಕರೆದುಕೊಂಡು ಅದೇ ಜಾಗಕ್ಕೆ ಹೋಗುತ್ತಾರೆ. ಅಲ್ಲಿ ಅವರು ತಾವೇ ಮೀನುಗಳನ್ನು ತಿನ್ನುತ್ತಿದ್ದರು. ಅಯ್ಯೋ, ಅಲ್ಲಿ ನೋಡು, ಎಷ್ಟೊಂದು ಕೊಕ್ಕರೆಗಳು ಬರುತ್ತಿವೆ. ಅವು ನಮ್ಮನ್ನ ತಿಂದು ಬಿಡ್ತವೆ. ಈಗ ನಾವು ಇಲ್ಲಿಯೂ ಸುರಕ್ಷಿತವಾಗಿಲ್ಲ. ನಿಲ್ಲಿಸಿ, ಇಲ್ಲಿಂದ ಓಡಬೇಡಿ. ನಾವು ನಿಮ್ಮನ್ನು ತಿನ್ನಲು ಬಂದಿಲ್ಲ. ನಾವು ಕೇವಲ ಒಬ್ಬ ದ್ರೋಹಿ ಕೊಕ್ಕರೆಗೆ ಶಿಕ್ಷೆ ಕೊಡಲು ಬಂದಿದ್ದೇವೆ. ಲಂಬು ಇಲ್ಲೇ ಇದ್ದಾನೆಯೇ? ಏನು, ಲಂಬು ಕೊಕ್ರೆ? ಹೌದು, ಅವನು ಇಲ್ಲೇ ಸಿಗ್ತಾನೆ. ಆದ್ರೆ ಅವನ್ ಏನ್ ದ್ರೋಹ ಮಾಡಿದ? ಅವನಂತೂ ತುಂಬಾ ಪ್ರಾಮಾಣಿಕ. ಇಲ್ಲ, ಅವನು ನಮ್ಮ ಮೋಸ ಮಾಡಿದ್ದಾನೆ ಮತ್ತು ಒಬ್ಬನೇ ಮೀನುಗಳನ್ನು ತಿಂದಿದ್ದಾನೆ. ಅದಕ್ಕೆ ನಾವು ಅವನನ್ನು ಕಾಡಿನಿಂದ ಹೊರಗೆ ಹಾಕ್ತೇವೆ. ನಾಯಕನ ಮಾತು ಕೇಳಿ ಗಿನ್ನಿ ಮೀನು ಬೆಚ್ಚಿ ಬೀಳುತ್ತಾಳೆ ಮತ್ತು ಹೇಳುತ್ತಾಳೆ, ಏನು, ಮೀನುಗಳೇ? ಇಲ್ಲ, ಲಂಬು ಯಾವುದೇ ಮೀನುಗಳನ್ನ ತಿಂದಿಲ್ಲ. ಅರೆ, ಅವನಂತೂ ನಮ್ಮ ಸ್ನೇಹಿತ ಮತ್ತು ಅವನಂತೂ ದಿನ ಪೂರ್ತಿ ಬರೀ ನೇರಳೆ ಹಣ್ಣು ತಿಂತಾನೆ. ಬದಲಿಗೆ ನಿಮ್ಮ ಈ 2 ಕೊಕ್ಕರೆಗಳು, ಹೌದು, ಇವರೇ ನಮ್ಮ ಅನೇಕ ಮೀನುಗಳನ್ನ ತಿಂದಿದ್ದಾರೆ. ತಮ್ಮ ಬಣ್ಣ ಬಯಲಾಗುತ್ತಿರುವುದನ್ನು ನೋಡಿ ಇಬ್ಬರು ದುಷ್ಟ ಕೊಕ್ರೆಗಳು ಗಾಬರಿಯಾಗುತ್ತಾರೆ. ಇಲ್ಲ, ಇವಳು ಸುಳ್ಳು ಹೇಳುತ್ತಿದ್ದಾಳೆ. ಹಾಗೇನೂ ಇಲ್ಲ. ಇಲ್ಲ ಇಲ್ಲ, ಇವನು ಸುಳ್ಳು ಹೇಳುತ್ತಿದ್ದಾನೆ. ನಾನು ಸ್ವತಃ ಇವನನ್ನು ನೋಡಿದ್ದೇನೆ. ಇವನು ನನ್ನ ಮಗುವನ್ನು ಕೂಡ ತಿನ್ನಲು ಬಯಸಿದ್ದ, ಆದರೆ ಇವನು ಸಫಲನಾಗಲಿಲ್ಲ. ಇವನೇ ನಮ್ಮ ಅನೇಕ ಸ್ನೇಹಿತರನ್ನು ತಿಂದಿದ್ದಾನೆ. ಇಲ್ಲ ಇಲ್ಲ ನಾಯಕ್ರೆ, ಇದು ಸುಳ್ಳು. ಸುಮ್ಮನಿರಿ. ಲಂಬು ಎಲ್ಲಿದ್ದಾನೆ? ನನ್ನನ್ನು ಅವನ ಹತ್ತಿರ ಕರೆದುಕೊಂಡು ಹೋಗಿ, ಬೇಗ. ಹೌದು, ಬನ್ನಿ, ನಾನು ನಿಮ್ಮನ್ನು ಅವನ ಹತ್ತಿರ ಕರೆದುಕೊಂಡು ಹೋಗುತ್ತೇನೆ. ಗಿನ್ನಿ ಮೀನು ಕೊಕ್ರೆ ನಾಯಕನನ್ನು ನೇರಳೆ ಹಣ್ಣಿನ ತೋಟವಿದ್ದ ಜಾಗಕ್ಕೆ ಕರೆದುಕೊಂಡು ಹೋಗುತ್ತಾಳೆ ಮತ್ತು ನಿಜವಾಗಲೂ ಲಂಬು ಕೊಕ್ರೆ ಅಲ್ಲೇ ಮಲಗಿದ್ದನು. ಇವನಂತೂ ಇಲ್ಲಿ ಆರಾಮವಾಗಿ ಮಲಗುತ್ತಿದ್ದಾನೆ. ಇದರ ಅರ್ಥ ನೀವು ಇಬ್ಬರೂ ನನ್ನ ಜೊತೆ ಸುಳ್ಳು ಹೇಳಿದಿರಿ. ನಿಮಗೆ ಲಂಬು ಕೊಕ್ಕರೆಯ ಮೇಲೆ ಹೊಟ್ಟೆ ಕಿಚ್ಚಿತ್ತು ಮತ್ತು ನೀವು ಅವನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸಿದಿರಿ. ನೀವು ಇಬ್ಬರೂ ನಮಗೆ ಮೋಸ ಮಾಡಿದ್ದೀರಿ. ಈಗ ನೀವು ಈ ಕಾಡಿನಿಂದ ತೊಲಗಿ ಮತ್ತು ಎಂದಿಗೂ ಇಲ್ಲಿ ಮತ್ತೆ ಕಾಣಿಸಿಕೊಳ್ಳಬೇಡಿ. ಇಬ್ಬರು ದುಷ್ಟ ಕೊಕ್ರೆಗಳಿಗೆ ಈಗ ಎಲ್ಲಿಯೂ ಜಾಗವಿರಲಿಲ್ಲ. ಅವರು ಅವಮಾನಿತರಾಗಿ ಕಾಡು ಬಿಟ್ಟು ಹೋಗಬೇಕಾಯಿತು. ಮತ್ತು ಲಂಬು ಕೊಕ್ರೆ ಕೂಡ ನೇರಳೆ ಹಣ್ಣಿನ ತೋಟದಲ್ಲಿ ಖುಷಿ ಖುಷಿಯಾಗಿ ಕಾಲ ಕಳೆಯಲಾರಂಭಿಸಿದನು. ಈಗ ಅವನನ್ನು ಯಾರೂ ಕಾಡುತ್ತಿರಲಿಲ್ಲ.